ಅಂದರೆ ಈ ಆಸೆ ಬರ್ಬೇಕು ಇವಾಗ ಜಗಳ ಆಡಾಕತ್ತ ಗೈಸ್ ಕಾರ್ ವಾಶು ಅಲ್ಲಿ ಶಾಮನೂರ್ ರೋಡಲ್ಲಿ ಕೊಡ್ಬೇಕು ಅನ್ಕೊಂಡಿದ್ದೆ. ಈಗ ಗೈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಲಾಗ್. ಭಾಳ ದಿನದಿಂದ ಲಾಗ್ ಬಿಟ್ಟಿಲ್ಲ, ಸಾರಿ. ಇವತ್ತಿಂದ ರೆಗ್ಯುಲರ್ ಲಾಗ್ ಬರ್ತೈತಿ. ಇಲ್ಲ ನೋಡ್ರಿ ನಮ್ಮ ಬಾಸ್ ಇಲ್ಲಿದ್ದಾರೆ. ನಾವಿವತ್ತು ಗುಡ್ಡದ ಬೇನಹಳ್ಳಿ ಬಂದಿದ್ದೀವಿ. ಕುಂದರ್ಗಿಂತ ಮಸ್ತ್ ಐತಿ ವ್ಯೂ ಮಾತ್ರ ನೋಡ್ರಿ. ಇಲ್ಲಿ 2 ದೇವಸ್ಥಾನಗಳಿದ್ದಾವೆ, 3 ವ್ಯೂ ಮಾತ್ರ ಮಸ್ತ್ ಐತಿ ಗುರು. ಇಬ್ಬರೇ ಬಂದಿದ್ವಿ. ದಾವಣಗೆರೆಯಿಂದ ಓನ್ಲಿ ಎಷ್ಟು ಕಿಲೋಮೀಟರ್? 27 ಆಕತ್ತಲ್ಲ, 30 ಆಗುತ್ತೆ. ಎಲ್ಲ ನೋಡ್ರಿ ಕಾರಲ್ಲಿ ಬಂದಿದ್ದೀವಿ. ಮತ್ತು ಸಮಂತ ದೇವಸ್ಥಾನ ಒಳಗಡೆ ಹೋಗೋಣ ಅಂತ ಬರ್ರಿ. ಅಣ್ಣ ಅಲ್ಲ ದರ್ಶನ ಮಾಡ್ಕೊಂಡು ಒಂದೇ ಬಿಟ್ಟ. ತಡ್ರಿ ಒಂದೇ ನಿಮಿಷ, ಚಪ್ಪಲ್ ಬಿಡೋಕ್ಕಾಗಲ್ಲ. ಗೈಸ್ ಗಣಪತಿದು ವ್ಲಾಗ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಇವಾಗಿಂದ. ರೆಗ್ಯುಲರಾಗಿ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಮತ್ತೆ ಟ್ರ್ಯಾಕಿಗೆ ಬರಬೇಕು. ನೋಡ್ಬೋದು ಯಾರು ಜನನೂ ಜಾಸ್ತಿ ಇಲ್ಲ, ಶಾಂತವಾಗಿದೆ. ಜನ ಜಾಸ್ತಿ ಇಬ್ಬರೇ ಬಂದಿರ. ನಾವಿನ್ನ ಬೇಗನೆ ಬರಬೇಕಿತ್ತು, ಸ್ವಲ್ಪ ಲೇಟ್ ಆಗಿಬಿಡ್ತು. ಇವನು ಬೇಗ ಎದ್ದಾಳಲ್ಲ ಇವನು. ಹನುಮಂತನ ಸ್ಟ್ಯಾಚು ಬೇಡ ಇದೆ ಇಲ್ಲಿ ಓಬಳೇಶ್ವರ ದೇವಸ್ಥಾನ ಇದು. ಗೈಸ್ ನಿಮಗೂ ಇಲ್ಲಿ ಏನಾದರೂ ಬರಬೇಕು ಅಂತ ಇಷ್ಟ ಇದ್ದರೆ ನಾನು ಲೊಕೇಶನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಫ್ರೆಂಡ್ಸ್ ಜೊತೆ ಬನ್ನಿ, ಪ್ಲೇಸ್ ಚೆನ್ನಾಗಿದೆ, ಜೊತೆನೂ ಬರ್ಬೋದು, ಚೆನ್ನಾಗಿದೆ. ಆದರೆ ಸ್ವಲ್ಪ SUV ಟೈಪ್ ಗಾಡಿ ತರಬೇಕು, ಯಾಕಂದರೆ ರೋಡಲ್ಲಿ ತುಂಬ ಕಲ್ಲುಗಳಿದ್ದಾವೆ. ಫುಲ್ ಆಫ್ ರೋಡಿಂಗು. ಗಾಡಿ ನೋಡ್ಬೋದು ಎಷ್ಟು ಗಲೀಜಾಗಿದೆ ಅಂತ. ನೀವು ಇಲ್ಲಿ ಸೆಡಾನ್ ಏನಾದರೂ ತಂದರೆ ಕಷ್ಟ ಬರೋದು. ವ್ಯೂ ಮಾತ್ರ ಸಖತ್ತಾಗಿದೆ ಗುರು. ಗೈಸ್ ಇವಾಗ ಹೊಂಟ್ವಿ. 1 ತಾಸು ಆಯ್ತು ಬಂದು. ಅಣ್ಣ ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟ, ಹೋಗೋಣಂತ ಇವಾಗ. ಗೈಸ್ ಇವಾಗ ಹೊಂಟ್ವಿ, ನೋಡ್ಬೋದು ಇಷ್ಟು ಡೌನ್ ಐತಿ. SUVನ ತರ್ಬೇಕು. ಎಕ್ಸ್ಪರ್ಟ್ ಡ್ರೈವರ್ ನಮ್ಮನೆಯನ್ನ ಹೊಡಿತಾನೆ. ಮುಂದೆ ಬರುತ್ತೆ ರೋಡ್ ಮಾತ್ರ. ವ್ಯೂ ನೋಡ್ರಿ ಗೈಸ್. ಹರಿಹರಕ್ಕೆ ಬಂದೇ ಬರ್ಬೇಕಲ್ಲ. ಹರಿಹರಕ್ಕೆ ಮೇಲೆ ಬಂದ್ರಿ, ಹೈವೇ ಅಂತ ಬರ್ಬೇಕು. ಗೈಸ್ ನೀವೇನಾದ್ರು ಇಲ್ಲಿ ಬರ್ಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಇದೆ. ಇಲ್ಲಾಂದರೆ ಇಲ್ಲಿ QR ಕೋಡ್ ಕಾಣಿಸ್ತಾ ಇದೆಯಲ್ಲ, ಅದು ಸ್ಕ್ಯಾನ್ ಮಾಡಿದ್ರು ಬರುತ್ತೆ. ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಬರ್ಬೋದು, ಬೈಕು ಸಹ ಬರುತ್ತೆ. ಇಲ್ಲ ಸ್ವಲ್ಪ ಆಫ್ ರೋಡಿಂಗ್ ಆಗ್ತೈತಿ. ಗೈಸ್ ಇಲ್ಲೊಂದು ದೇವಸ್ಥಾನ ಇದೆ. ಇಲ್ಲಿ ಬರ್ತಾ ಹಿಂಗೆ ಬರ್ತಾ ದೇವಸ್ಥಾನ ಬರುತ್ತೆ. ಹೋಗಿ ಕೈ ಮುಕ್ಕಂದು ಬರೋಂತೆ 2 ದೇವಸ್ಥಾನ, ಇದೊಂದು ದೇವಸ್ಥಾನ. ಕೈ ಮುಕ್ಕಂದು ಹೋಗೋಣಂತೆ. ಇಲ್ಲಿಂದ ನಮ್ಮ ಹೊಲಕ್ಕೆ ಹೋಗೋಣಂತೆ. ಅಲ್ಲಿ ನಮ್ಮೂರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡೋಣ. ಇದೆ ಬರೋ ರೋಡ್ ಇದೆ ಗುರು, ಅಲ್ಲಿಂದನೇ ಬರೋದು. ಸರಿ, ನಮ್ಮ ಹೊಲಕ್ಕೆ ಹೋದ್ಮೇಲೆ ಸಿಗೋಣಂತೆ. ಗೈಸ್ ಇವಾಗ ನಮ್ಮ ಹೊಲಕ್ಕೆ ಬಂದ್ವಿ. ಇದೆ ನಮ್ಮ ಹೊಲ. ಇಲ್ಲಿ ಸಸಿ ಹಾಕಿದ್ದಾರೆ ನೆಡೋಕ್ಕೆ. ನೆಕ್ಸ್ಟ್ ನಾಟಿ ಹಾಕಿದ್ದಾರೆ. ಸಸಿ ಅಂತಾರೆ ಇದಕ್ಕೆ, ನಾಟಿ ಅನ್ನೋದು. ಇದಕ್ಕೆ ನಾಟಿ ಅಂತ. ಇಲ್ಲಿಗೆ ಹೋಗ್ಬೇಕು. ಇದು ಅಡಿಕೆ ಗಿಡ ನಮ್ಮವು. ಇದನ್ನು ತೆಗ್ಸಿ ಅಡಿಕೆ ಗಿಡ ಹಾಕ್ಸ್ತಾರಂತೆ. ಇಲ್ಲೋ ಬಿಡಿತಿದ್ಯೋ ಇಲ್ಲೋಗ ಬರ್ರಿ ಗುರು. ಈ ರೋಡಾಗ ಹೇಳೋದೇ ಅಲ್ಲ ಗುರು. ಇಲ್ಲಿ ಲಾಗ್ ಮಾಡಕತ್ತೀನಿ, ಇಲ್ಲಿ ಹೊತ್ಕೊಂಡು ಬೀಳ್ತಿದ್ದೀವ. ಕೆಳಗೆ ಹೋಗಿದ್ದೆ. ಇಲ್ಲಿಗೆ ಹೋಗೋಣ, ಇಲ್ಲಿ ಗುರು. ಇವಾಗ ಹೊಲಕ್ಕೆ ಬಂದ್ವಿ. ನೋಡ್ಬೋದು ಇಲ್ಲಿ ಅಡಿಕೆ ಗಿಡ ಇನ್ನೂ ಬಿಡ್ತಾ ಇದ್ದಾವೆ.
7 ವರ್ಷ ಆಯ್ತು ಹಾಕಿ. ಅಲ್ಲಿ ಮುಂದೆ ಹೋಗೋಣಂತ. ಇಲ್ಲೊಂದು ಗಿಡ ಹೋಗ್ಬಿಟ್ಟಿದೆ ನೋಡ್ರಿ ಇಲ್ಲಿ ಒಳಗೇನೋ. ಮತ್ತಿದು ಫಸ್ಟಿಂದ ಬೆಳಿಬೇಕು ಇವಾಗ. ಇದು ನಮ್ಮೂರು ಬಂದುಬಿಟ್ಟು ಒಡೆಯರ್ ಬಸಾಪುರ ಅಂತ. ಮಲೆಬೆನ್ನೂರಿಂದ ಬರೀ 1 ಕಿಲೋಮೀಟ್ರು. ನಮ್ಮೂರಿಂದ ಗುಡ್ಡಕ್ಕೆ ಒಂದು 4 ಇಲ್ಲ 5 ಕಿಲೋಮೀಟ್ರ್ ಅಷ್ಟೇ, ಜಾಸ್ತಿ ಏನು ದೂರ ಇಲ್ಲ. ಲೊಕೇಶನ್ ಎಲ್ಲ ಹಾಕಿದ್ದೀವಿ, ನೋಡ್ಕೊಳ್ರಿ, ಹೋಗ್ರಿ, ಎಂಜಾಯ್ ಮಾಡಿರಿ. ಗುರು ಇದು ಅಡಿಕೆ ಗಿಡಕ್ಕೆ ಹಿಂಗೆ ವೈಟ್ ಕಲರ್ ಸುಣ್ಣ ಹಾಕಿರ್ತಾರೆ ಗೊತ್ತಾ? ಇದು ಯಾಕೆ ಹಾಕಿರ್ತಾರೆ ಅಂತ ಕಮೆಂಟ್ ಮಾಡಿರಿ, ಜಲ್ದಿ ಕಮೆಂಟ್ ಮಾಡಿರಿ, ನಾನು ಹೇಳ್ತೀನಿ ನೋಡಿರಿ. ಒಂದು ಹುಳ ಹಾಕ್ಬಾರ್ದಂತ ಹಾಕಿರ್ತಾರೆ, ಇನ್ನೊಂದು ಬಿಸಿಲಿಗೆ ಕೆಳಗಡೆ ಹೊಡ್ಕೊಬಾರ್ದಂತ ಹಾಕಿರ್ತಾರೆ. ಹುಳಗಳೆಲ್ಲ ಸುಣ್ಣ ತಿಂದರೆ ಹಂಗೆ ಸಾಯ್ತವೆ. ಗುರು ಇಲ್ಲಿದೆ ಅಲ್ಲ, ಇದು ಅಂಗನವಾಡಿ ಸ್ಕೂಲ್. ಇದು ಅಲ್ಲಿಂದ ಅಲ್ಲಿ ತನಕ ಇದೆ. ಇದು ಫಸ್ಟ್ ಸ್ಕೂಲ್. ಇದು ಇಟೇಟ್ ಒಂದು ರೂಮ್ ಅಷ್ಟಿತ್ತು ಫಸ್ಟ್. ನಾನು ಇಲ್ಲೇನು ಹೋಗಿಲ್ಲ, ಇಲ್ಲಿ ಹೋಗಿದ್ದೆವು 2 ವರ್ಷನೂ ಹೋಗಿದ್ದೆ ಅಂಗನವಾಡಿಗೆ. ಕೆಳಗೆ ಇಳಿಯಾಕತ್ತೀವಿ ಗೈಸ್. ಅವಾಗ ನಾನು ರಜಕ್ಕೆ ಇಲ್ಲಿ ಇವ್ರ ಊರಿಗೆ ಬಂದಾಗ ಕಲ್ಲು ತಗೊಂಡು ಹೊಡಿಸಿದ್ದ ಅಣ್ಣ ನನಗೆ. ಕಲ್ಲು ತಗೊಂಡು ಅಟ್ಟಿಸ್ಕೊಂಬರ್ತಿದ್ದ, ಆಮೇಲೆ ಅವ್ರ ಅಮ್ಮನ ಹತ್ರ ಹೊಡ್ಸ್ಕೊಂತಿದ್ದ. ನನಗೆ ಇನ್ನೂ ನೆನಪಾಯ್ತು ಗುರು, ಅದು ಕಲ್ಲು ತಗೊಂಡು ಓಡಿ ಬರ್ತಿದ್ದ ಹಿಂದೆ. ನನಗೆ ಫುಲ್ಲು ಹೆದರಿಕೆ ಅಲ್ಲ ಗುರು. ಇವಾಗ ವಾಪಸ್ ದಾವಣಗೆರೆ ಬಂತೀವಿ. ಬರಕರ ಹೈವೇಯಿಂದ ಬಂದ್ವಿ. ಇವಾಗ ಜರಕಟ್ಟೆ, ಬಿಟಲ್ಕಟ್ಟೆ ಅಲ್ಲಿಂದ ಹೊಂಟೀವಿ. ನೋಡ್ಬೋದು ಡ್ರೈವರ್ ಹೊಡೆಯಕತ್ತಾನೆ. ದಾವಣಗೆರೆ ಬಂದಮೇಲೆ ಸಿಗೋಣ ಅಂತ. ಗೈಸ್ ಇಲ್ಲಿ ಫುಲ್ ಟ್ರಾಫಿಕ್ ಆಗಿಬಿಟ್ಟಿದೆ. ಇಲ್ಲೇ ಗಾಡಿ ನಿಲ್ಲಿಸಿದ್ದೀವಿ. ಫುಲ್ಲು ಜಾಸ್ತಿ ಇವಾಗ ಅಲ್ಲಿ ತನಕ ಟ್ರಾಫಿಕ್ ಇದೆ, ವ್ಯವಸ್ಥೆ ಇರ್ತದೆ. ಆ ಬಸ್ಸೇ ಹೋಗಂಗಿಲ್ಲ, ಸಿಕ್ಕಾಬಿಟ್ಟಿದೆ. ಅಂದರೆ 5 ವರ್ಷ ಬರ್ಬೇಕು ಇವಾಗ. ಜಗಳ ಆಡಾಕತ್ತ. ಈ ನನ್ನ ಮಕ್ಕಳು ಬೈಕಲ್ಲಿ ಇಲ್ಲೇ ಬಂದು ನಿಂತ್ಕೊಂಡಾರ, ಬಸ್ಸೇ ಬರೋಂಗಿಲ್ಲ. ಗುರು ಟ್ರಾಫಿಕ್ ಕ್ಲಿಯರ್ ಆಯ್ತು, ಇನ್ನೂ ಐತಿ ಇಲ್ಲಿ. ಇಷ್ಟು ಗಾಡಿಗಳು ಸೈಡ್ ಹಾಕಂದಾರೆ ನಮಗೋಸ್ಕರ, ಜಾಗ ಬಿಡಕತ್ತಾರ. ಕಡಿಮೆ ಬಸ್ ಇಲ್ಲೆಲ್ಲ ಬರ್ತಾರೆ, ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಟ್ರಾಫಿಕ್ ಕ್ಲಿಯರ್ ಆಯ್ತು, ಹೋಗೋಣ. 15 ನಿಮಿಷ ಈ ಊರನ್ನು ತಗೊಂಡು ಅಡ್ಡಾಡ್ತಾರೆ. ಬಂದರೆ ಹೈವೇಂದಾನೆ ಬರ್ರಿ. ಏನಾದ್ರು ಹೋಗೋದಿತ್ತು ಅಂದರೆ ಇವಾಗ ಇಲ್ಲಿ ಶಾಮನೂರು, ಜರಕಟ್ಟೆ ಇಲ್ಲೆಲ್ಲ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಗುರು ದಾವಣಗೆರೆ ಮುಟ್ಟಿದ್ವಿ. ದಾವಣಗೆರೆ ಮುಟ್ಟಿ ಇವಾಗ ಗಾಡಿ ಸರ್ವಿಸ್ ಮಾಡಿಸಿದ್ವಿ. ಟೈಮು 10:54 ಆಗೈತೆ ನೋಡ್ರಲ್ಲಿ. ಇವಾಗೇನು ಸರ್ವಿಸ್ ಮಾಡ್ಸ್ಕೊಂಬಂದ್ವಿ. ಇವಾಗ ಹೈವೇ ಹತ್ರ ಹೊಂಟಿದ್ವಿ. ಕಾರ್ ತೊಳಸು ಶಾಮನೂರು ರೋಡ ಕಾರ್ ತೊಳ್ಸೋಣಂತೆ. ಕಾರ್ ತೊಳಸಿ ಮನೆಗೆ ಹೋಗಿ ಊಟ ಮಾಡಿ ಹೋಗೋಣ. ಆಮೇಲೆ ವೀಡಿಯೋ ಎಡಿಟ್ ಮಾಡಿ ಬಿಡೋದು ವ್ಲಾಗ್. ಇವತ್ತೇ ಎಡಿಟ್ ಮಾಡಿಬಿಡ್ಬೋದು ಅನಿಸುತ್ತೆ. ನಮ್ಮ ಸಮಾಧಾನ ತಮ್ಮನೇಲಿ ಜಲ್ದಿ ರೆಡಿ ಮಾಡಿದರೆ ಇವತ್ತೇ ಬಿಡೋಣ. ಗೈಸ್ ಕಾರ್ ವಾಶು ಅಲ್ಲಿ ಶಾಮನೂರು ರೋಡಲ್ಲಿ ಕೊಡಬೇಕು ಅಂದ್ಕೊಂಡಿದ್ವಿ. ಅಲ್ಲಿ ಗನ್ ಏನೋ ರಿಪೇರಿಗೆ ಹೋಗೈತೆ ಅಂತ ಇಲ್ಲೇ ಮನೆ ಹತ್ರನೇ ಕೊಟ್ಟಿದ್ವಿ. ಇವಾಗ ಕಾರ್ ತರಕ್ಕೆ ಹೊಂಟಿದ್ವಿ. ಇಲ್ಲ ಅವನ ಚಪ್ಪಲಿ ನೋಡ್ರಿ ಗುರು, ಅವನ ಕಾಲ್ಗಿಂತ ಒಡವದವು ಚಪ್ಪಲಿ. ನೋಡ್ರಿ ಯಾರು ಜನ ಇವ್ರು ನಾನು ಶೂ ಹಾಕೊಂಬಂದಿದ್ದೆ, ಇವ್ರ ಅಪ್ಪಾಜಿ ತಪ್ಪಲ್ಲಿ ಹಾಕೊಂಬಂದೆ. ಇಲ್ಲೇ ಮತ್ತು ಶೂ ಯಾರು ಹಾಕೊಂಬರ್ತಾರೆ ಅಂತಂದ್ರೆ ಅದಕ್ಕೆ ಕಾಡಿಸ್ತಾನೆ. ಕಾರ್ ವಾಶ್ ಆಗಿದೆ ಅನ್ಸುತ್ತೆ, ನೋಡೋಣ ಅಂತ.
ಕಾರ್ ವಾಶ್ ಆಗಿದೆ, ಫುಲ್ ಬಾಡಿ ವಾಶ್ ಕೊಟ್ಟಿದ್ವಿ. ಗುರು ವಿಡಿಯೋ ಎಡಿಟಿಂಗ್ ಆಯಿತು, ನೋಡ್ಬೋದು ಇಲ್ಲಿ. ಏನೋ ತಮಿಳಲ್ಲಿ ಮಾಡೋದಿದೆ, ಅದನ್ನು ಮಾಡಿಬಿಟ್ಟು ಅಪ್ಲೋಡ್ ಮಾಡೋಣ. ಇದು ನೆಕ್ಸ್ಟ್ ಡೇ ಅಪ್ಲೋಡ್ ಮಾಡ್ತೀವಿ. ಟೈಮ್ ಬಂದು 1:30 ಆಗಿದೆ ಮಧ್ಯಾಹ್ನ ಆಲ್ರೆಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವ್ಲಾಗ್ಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ ಬಾಯ್.